ಇನ್ನು ಕೋವಿಡ್ ಆತಂಕದ ಬೆನ್ನಲ್ಲೇ ಬಿಬಿಎಂಪಿಯು ಕೂಡ ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಪಾಲಿಕೆ ವ್ಯಾಪ್ತಿಯ ಆಸ್ಪತ್ರೆಗಳಲ್ಲಿ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಸಾರಿ ಮತ್ತು ILI ಕೇಸುಗಳು, ವಿಷಮ ಶೀತ ಜ್ವರ ಮತ್ತು ಉಸಿರಾಟದ ಸಮಸ್ಯೆಯ ಕೇಸುಗಳೇನಾದರೂ ಬಂದರೆ ಅದರ ಮೇಲೆ ನಿಗಾ ಇಡಿ. ಆದರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಯಾವುದೇ ರೀತಿಯ ಗೈಡ್ಲೈನ್ಸ್ ಸದ್ಯಕ್ಕಂತೂ ಇಲ್ಲ ಅಂತ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿಲ್ಲ. ಸದ್ಯಕ್ಕೆ ಹೊಸ ವರ್ಷಾಚರಣೆಗೆ ಯಾವುದೇ ರೀತಿಯಲ್ಲಿ ನಿರ್ಬಂಧ ಇರೋದಿಲ್ಲ ಅಂತ ಹೇಳಿದ್ದಾರೆ. ಕೋವಿಡ್ಗೆ ಸಂಬಂಧಿಸಿದಂತೆ ನಮ್ಮ ತಜ್ಞರ ಸಮಿತಿ ಇದೆ ರಾಜ್ಯ ಮಟ್ಟದಲ್ಲಿ. ಕೇಂದ್ರ ಮಟ್ಟದಲ್ಲಿ ನಮ್ಮ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ನಿರ್ದೇಶನ ನೀಡುತ್ತದೆ. ತದನಂತರ ನಮ್ಮ ಸ್ಟೇಟ್ ಲೆವೆಲ್ ತಜ್ಞರ ಸಮಿತಿ ಇರುತ್ತೆ. ಅದು ನಮ್ಮ ಆರೋಗ್ಯ ಇಲಾಖೆಯವರ ಸಚಿವರು ಅದಕ್ಕೆ ನೋಡಿ ಅವ್ರ ತಜ್ಞರು ಏನು ಹೇಳ್ತಾ ಇದ್ದಾರೆ ಒಂದು ಡಿಸಿಷನ್ ತಗೊಳ್ತಾರೆ. ಆ ಪ್ರಕಾರ ಈಗಾಗಲೇ ಅಡ್ವೈಸರಿಯನ್ನು ಸಲಹೆ ಸೂಚನೆ ಏನು ನೀಡಬೇಕಾಗಿತ್ತು ಆರೋಗ್ಯ ಇಲಾಖೆಯಿಂದ ಸೂಚನೆ ನೀಡಲಾಗಿದೆ. ಅದರಂತೆ ಅವರು ಸ್ವಲ್ಪ RT-PCR ಚೆಕ್ ಜಾಸ್ತಿ ಮಾಡಿಕೊಡ್ರಿ, ಇದು ಎಲ್ಲ ವೈರಾಲಜಿ ಇನ್ಸ್ಟಿಟ್ಯೂಟ್ಗೆ ಕಳಿಸುವುದು, ಒಂದು ಸಲ ಸೀಕ್ವೆನ್ಸಿಂಗಾಗಿ ಅದು ಎಲ್ಲ ತಿಳಿಸಿದ್ದಾರೆ. ಅದು ಆ ಕಡೆಗೆ ನಾವು ನಮ್ಮ ಕಾರ್ಯವನ್ನು BBMPಗೆ ಏನು ಬರುತ್ತೆ ಅದು ಮಾಡ್ತೀವಿ. ಉಳಿದು ಅಡ್ವೈಸರಿ ಏನಿದೆ, ಜನರು ಎಲ್ಡರ್ಲಿ ಪೀಪಲ್ ಯಾರಿದ್ದಾರೆ ಅಂದರೆ ಸೀನಿಯರ್ ಸಿಟಿಸನ್ಸು, ವಯಸ್ಸು ಜಾಸ್ತಿ ಇರ್ತಕ್ಕಂಥ ನಮ್ಮ ನಾಗರಿಕರಿಗೆ ಅದರಲ್ಲಿ ಸಲಹೆ ನೀಡಿದ್ದಾರೆ. ಜಾಸ್ತಿ ಹೊರಗಡೆ ಹೋಗಬಾರ್ದು ಇತ್ಯಾದಿ, ಮತ್ತು ಮಾಸ್ಕನ್ನು ಧರಿಸಬೇಕು ಇತ್ಯಾದಿ. ಆ ಪ್ರಕಾರ ಅಡ್ವೈಸರಿ ಇರುವುದರಿಂದ ನಾವು ತಮ್ಮ ಮಾಧ್ಯಮದ ಮುಖಾಂತರನೂ ಕೂಡ ನಮ್ಮ ನಾಗರಿಕರಿಗೆ ಆ ಅಡ್ವೈಸರಿ ಪ್ರಕಾರ ಅವರು ನಡ್ಕೊಳ್ಬೇಕು ಎಂದು ವಿನಂತಿಸುತ್ತೇವೆ. BBMP ನೋಡಿ ಏನಾಗ್ತದೆ, ILSI ಸಾರಿ ನಮ್ಮ PHCಯಲ್ಲಿ ಏನು ಸೂಚನೆ ಬರುತ್ತೆ ಆ ವಿವರ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ILI ಸಾರಿಗೆ ನಾವು ಹಿಂದೆನೂ ಕೂಡ ಒಂದು ನಿಗಾ ಇಟ್ಕೊಳ್ತಿದ್ದೆ ಕೋವಿಡ್ ಟೈಮ್ಗೆ. ಆ ಪ್ರಕಾರ ಈಗಲೂ ಕೂಡ ಸಾರಿ ILI ಕೇಸಸ್ ಆದರೆ ಮಾತ್ರ ಪ್ರಮಾಣ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಆ ಮಾಹಿತಿಯನ್ನು ನಮ್ಮ PHCಯಿಂದ ಸಂಗ್ರಹಿಸಿ ನಾವು ಕೊಡಬೇಕು. ಮತ್ತು ಉಳಿದು ಎಲ್ಲ ಡಿಪಾರ್ಟ್ಮೆಂಟ್ ಇದೆಲ್ಲ ಖಾಸಗಿ ಸಂಸ್ಥೆಗಳು ಅವರು ನೇರಾಗಿ ಈಗ ಆರೋಗ್ಯ ಇಲಾಖೆಗೆ ಸಲ್ಲಿಸುತ್ತಾರೆ. ಅದರಲ್ಲಿ ನಾವು ಸಂಗ್ರಹಣೆ ಮಾಡಲಿಕ್ಕೆ ಇಲ್ಲ, ಅವರು ಅಲ್ಲಿ ಕೊಡ್ತಾರೆ. ಯಾಕಂದರೆ KPME ಆ್ಯಕ್ಟ್ನಲ್ಲಿ ಯಾವ ಡಿಸೀಸ್ಗಾಗಿ ಏನು ಮಾಹಿತಿ ಕೊಡಬೇಕು ಅದು ರಾಜ್ಯ ಸರ್ಕಾರ ಕೈಯಲ್ಲಿ ಇರುವುದರಿಂದ ಅವರು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಪ್ರೈವೇಟ್ ಆಸ್ಪತ್ರೆ ಇತ್ಯಾದಿಗಳಿಂದ ಅವರು ಆನ್ಲೈನ್ ಮಾಹಿತಿ ಪಡೀತಾರೆ. ನಮಗೆ ನಮ್ಮ PHCಯಲ್ಲಿ ಅಥವಾ ಒಂದು ನಾವು ಸರ್ವೆ ಮಾಡಿದರೆ ಅಲ್ಲಿ ಎಷ್ಟು ಮಂದಿಗೆ ILI ಅಂತ ಲಕ್ಷಣ ಬರ್ತಾ ಇದೆ ಅವ್ರದ್ದು ಸ್ಯಾಂಪಲ್ ತಗೊಂಡು ಟೆಸ್ಟ್ ನಡೆಸುವುದು ನಮ್ಮ ಕೆಲಸ. ಕೋವಿಡ್ ಗೈಡ್ಲೈನ್ಸ್ನಲ್ಲಿ ಏನಾದರೂ ನಿರ್ಬಂಧನ ಇದ್ದರೆ ಅದನ್ನೇ ಮಾತ್ರ ಹಾಕ್ಲಕ್ಕೆ ಬರ್ತದೆ. ಈಗ ಇದುವರೆಗೂ ಬರೀ ಅಡ್ವೈಸರಿ ಆಗಿರುವುದರಿಂದ ಸದ್ಯಕ್ಕೆ ಯಾವುದು ನಿರ್ಬಂಧನ ನಮಗೆ ನಿರ್ದೇಶನ ಬಂದಿಲ್ಲ ನಿರ್ಬಂಧನ ಹಾಕ್ಲಕ್ಕೆ. ಅದು ಎಲ್ಲ ಯಾವ ಕಡೆಗೆ ಸಂಭ್ರಮ ನಡೆಸ್ತಾರೆ ಇತ್ಯಾದಿ ಏನಿದೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪಬ್ಲಿಕ್ ಪ್ಲೇಸಸ್ನಲ್ಲಿ ಟ್ರಾಫಿಕ್ ಸಂಬಂಧಪಟ್ಟಂಥ ಮತ್ತು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ವಿಷಯ ಆಗಿರುವುದರಿಂದ ಅವರು ಅಡ್ವೈಸರಿ ಇಶ್ಯೂ ಮಾಡ್ತಾರೆ. ಮತ್ತು ಅವರು ಯಾವ ಇದಕ್ಕೆ ರೋಡ್ಗಳಿಗೆ ಓಪನ್ ಮಾಡ್ತಾರೆ ಫಾರ್ ಸೆಲಿಬ್ರೇಷನ್ ಅವ್ರಿಗೆ ಗೊತ್ತಿರುತ್ತದೆ. ಅವರು ನಮಗೆ ಆ ಪ್ಲಾನ್ಗೆ ತಕ್ಕು, ಯಾಕೆಂದರೆ ಬೈಪಾಸ್ ಹೋಗಬೇಕಾಗಿರುತ್ತೆ ಇತ್ಯಾದಿ ಅದರಲ್ಲಿ ಏನೇನು ವ್ಯವಸ್ಥೆ ನಾವು ಮಾಡಬೇಕು ಅಂತ ನಮಗೆ ತಿಳಿಸಿದರೆ ನಾವು ಮಾಡ್ತೀವಿ. ಅದರ್ವೈಸ್ ಅವರೇ ಮಾಡ್ತಾರೆ. ಸೆಕ್ಯೂರಿಟಿ, ಲಾ ಆ್ಯಂಡ್ ಆರ್ಡರ್ ಸೆಕ್ಯೂರಿಟಿ ದೃಷ್ಟಿಯಿಂದ ಕ್ಯಾಮ್ರಾ ಇತ್ಯಾದಿ ಹಾಕುವುದು ಅವರೇ ಮಾಡ್ತಾರೆ. ನಾವು ಮಾಮೂಲಿ ರಿವ್ಯೂ ಮಾಡ್ತೀವಿ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ದು ರಿವ್ಯೂ ಪ್ರತಿ ಕಾಲಕ್ಕೆ ಮಾಡ್ತಾ ಇರ್ತೀವಿ. ಇದನ್ನು ಕೂಡ ಮಾಡ್ತೀವಿ, ಅಡ್ವೈಸರಿಗೆ ಸಂಬಂಧಪಟ್ಟಂತೆ ಮಾಡ್ತೀವಿ. ನಮ್ಮ ಆರೋಗ್ಯಕ್ಕಾಗಿ ನಾವು ಎಷ್ಟು ಮಟ್ಟಕ್ಕೆ ಕ್ರಮ ಕೈಗೊಳ್ಳಬೇಕು ನಮ್ಮ ಕೈಗೆ ಇರ್ತಕ್ಕಂಥ ವಿಚಾರ ಇದೆ. ಹೀಗಾಗಿ ನಾವು 60 ಕಡಿಮೆ ಇದ್ದರೂ ಸಹ ಮಾಸ್ಕನ್ನು ಧರಿಸ್ಕೊಂಡಿದ್ದೇವೆ. ತಾವು ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಏನು ಕ್ರಮ ಕೈಗೊಳ್ಳುತ್ತೀರಿ ತಮ್ಮ ಕೈಯಲ್ಲಿ ಇದೆ. ನಾನು ಒಳ್ಳೆಯದು ಮಾಸ್ಕ್ ಹಾಕಿದರೆ ಒಳ್ಳೆಯದು ಅಂತಲೇ ಹೇಳ್ತೀವಿ. ಸೂಚನೆ ಅವ್ರಿಗೆ ಗೊತ್ತಿದೆ. ಎಲ್ಲ ಅಧಿಕಾರಿಗಳು ಅವರು ಕೂಡ ವಿದ್ಯಾವಂತರು ಇದ್ದಾರೆ, ಓದ್ಲಿಕ್ಕೆ ಬಲ್ಲರು ಇದ್ದಾರೆ. ಅವರು ಓದಿಕೊಂಡು ಸರ್ಕಾರದ ಅಡ್ವೈಸರಿ ಪ್ರಕಾರ ನಡೆಸ್ತಾರೆ. ಅದು ಕೋವಿಡ್ ಡೆತ್ಗೆ ಪ್ರೋಟೋಕಾಲ್ ಇದೆ. ನಮ್ಮ ಇದನ್ನು ಆರೋಗ್ಯ ಇಲಾಖೆಯವರು ಫುಲ್ ಅದಕ್ಕೆ ಡಾಕ್ಟರ್ಸ್ ಟೀಮ್ಗೆ ಪೋಸ್ಟ್ ಡೆತ್ ಫುಲ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದು ಕೋವಿಡಿಂದನೇ ಪ್ರೂವ್ ಆಗಿದೆ. ನೀವು ನನಗೆ ಹೇಳ್ತಾ ಇದ್ದೀರಿ, ಅವರು ಇದುವರೆಗೂ ನನಗೆ ಬರೆದು ಕೊಡ್ತಾರೆ, ಈ ಥರ ಆಗಿತ್ತು, ನಾವು ನೋಡ್ಕೊಂಡಿದ್ದೀವಿ, ಈ ಥರ ಆಗಿದೆ, ನೀವೇನೇನು ಮಾಡಬೇಕು ಅಂತ ಹೇಳ್ತಾರೆ.
ಸೊ ಈಗಾಗಲೇ ನಮಗೆ ಆ ಮಾಹಿತಿ ಕೊಟ್ಟಿಲ್ಲ, ಇದು ಕೋವಿಡಿಂದಾನೇ ಖಚಿತ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ನೋಡಿ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.